ಚಿಕ್ಕಬಳ್ಳಾಪುರನ ಈಶಾ ಫೌಂಡೇಶನ್ ಬೆಂಗಳೂರು ವಾಪಸ್ ಹೋಗ್ತಾ ಒಂದೊಳ್ಳೆ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಹುಡುಕಿದ್ದೀನಿ, ಬನ್ನಿ ತೋರಿಸ್ಕೊಡ್ತೀನಿ. ಮಜಾ ಏನಂದ್ರೆ ಈ ಜಾಗ ಓಪನ್ ಆಗಿ 20 ದಿವಸ ಕೂಡ ಆಗಿಲ್ಲ, ಬಟ್ ಆಲ್ರೆಡಿ ಹೌಸ್ಫುಲ್ ಆಗಿದೆ. ಜಾಗದ ಹೆಸರು ನೋಡಿದ್ರೆ ಕೋಟೇಶ್ವರಂ ಅಂತ. ಇದು ಬಂದು ಕಂಪ್ಲೀಟ್ಲಿ ಪ್ಯೂರ್ ವೆಜಿಟೇರಿಯನ್ ಜಾಗ. ಇಲ್ಲಿ ನಾವು ಮೊದಲಿಗೆ ಹೋಗಿ ಆರ್ಡರ್ ಮಾಡಿದ್ದು ಲೆಮನ್ ಕೊರಿಯಂಡರ್ ಸೂಪ್, ನಂತರ ನಾಚೋಸ್ ತಗೊಂಡ್ವಿ. ನಾಚೋಸ್ ಸವಿತಾ ಸ್ಟಾರ್ಟರ್ಸ್ ಅಲ್ಲಿ ನಾವು ತಗೊಂಡಿದ್ದೀನಿ ಇರಾನಿ ಪನ್ನೀರ್ ಟಿಕ್ಕಾ. ಇದಂತೂ ನೀಟಾಗಿ ತಂದೂರಲ್ಲಿ ರೆಡಿ ಮಾಡ್ಕೊಡ್ತಾರೆ. ಪನ್ನೀರ್ ಕ್ವಾಲಿಟಿ ಅಂತೂ ಎಕ್ಸಲೆಂಟ್ ಆಗಿತ್ತು. ಚಟ್ನಿ ಜೊತೆ ನಂಚ್ಕೊಂಡು ತಿಂತಾ ಇದ್ರೆ ಅಂತೂ ಬಹಳನೇ ಅದ್ಭುತವಾಗಿ ಅನಿಸ್ತು. ಇನ್ನು ಮೇನ್ ಕೋರ್ಸ್ ಕಡೆ ಶಿಫ್ಟ್ ಆಗ್ತಾ ನಾವು ತಗೊಂಡಿದ್ದೀನಿ ಬಟರ್ ಕುಲ್ಚಾ, ಲಿಪ್ತಾ ಮಶ್ರೂಮ್ ಮಸಾಲಾ ಹಾಗೂ ಅದ್ರ ಜೊತೆಗೆ ದಾಲ್ ಕಿಚಡಿ. ಸಾಫ್ಟ್ ಅಂಡ್ ಬಟರಿ ಆಗಿರ್ತಕ್ಕಂಥ ಕುಲ್ಚಾನ ಗ್ರೇವಿ ಒಟ್ಟಿಗೆ ನಂಚ್ಕೊಂಡು ತಿಂತಾ ಇದ್ರಂತೂ ನಾಲ್ಗೆಗೆ ಒಂದು ಹೊಸತನದ ಅನುಭವ ಅಂತೂ ಸಿಕ್ತು. ಇನ್ನು ದಾಲ್ ಕಿಚಡಿ ವಿಚಾರಕ್ಕೆ ಬಂದ್ರಂತೂ ಕೊಟ್ಟಿರ್ತಕ್ಕಂಥ ಮೊಸರು ಬಜ್ಜಿ ಜೊತೆ ನಂಚ್ಕೊಂಡು ತಿಂತಾ ಇದ್ರಂತೂ ಬೊಂಬಾಟಾಗಿತ್ತು. ಫೈನಲಿ ಸಿಸ್ಲಿಂಗ್ ಬ್ರೌನಿ ವಿತ್ ಐಸ್ ಕ್ರೀಮ್ ಇಂದ ಮುಗಿಸಿದ್ವಿ. ಈ ಜಾಗದಲ್ಲಿ ಸೆಲ್ಫ್ ಸರ್ವಿಸ್ ಕೂಡ ಅವೈಲೇಬಲ್ ಇದೆ ಹಾಗೂ ಕಾರ್ ಪಾರ್ಕಿಂಗ್ ಅಂತೂ ಆಂಪಲ್ ಸ್ಪೇಸ್ ಇದೆ. ನಿಮ್ಮ ಮಕ್ಕಳ ಆಡಕ್ಕೆ ಇಲ್ಲಿ ಪಾರ್ಕ್ ಕೂಡ ಮಾಡಿಟ್ಟಿದ್ದಾರೆ. ಹಾಗೆ ನೀವೇನಾದ್ರೂ ಫ್ಯಾಮಿಲಿ ಗ್ಯಾದರಿಂಗ್ ಅಥವಾ ಸ್ಮಾಲ್ ಫಂಕ್ಷನ್ ಮಾಡ್ಬೇಕಂದ್ರೆ ಅದು ಕೂಡ ಜಾಗ ಇದೆ. ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ.